ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೀ. ನಾನು ನಿಮ್ಮ ವರ್ಷ ಕಾವೇರಿ. ಡೈಲಿ ಬ್ಲಾಗ್ ಮತ್ತೆ ಶುರು ಮಾಡೋಣ ಅಂತಿದ್ದೀನಿ. ಗೊತ್ತಿಲ್ಲ ಮತ್ತೆ ಯಾವುದಾದ್ರದ್ದು ಏನಾದರೂ ಒಂಚೂರು ನನಗೆ ಆ ಕಡೆ ಈ ಕಡೆ ಆದರೆ ಮತ್ತೆ ಸ್ಟಾಪ್ ಮಾಡ್ತೀನಿ, ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಬಟ್ ಅಟ್ಸ್ ಓಕೆ, ಆದರೂ ಸ್ಟಾರ್ಟ್ ಮಾಡ್ತಿದ್ದೀನಲ್ವಾ, ಅದು ಸಾಕು. ಹಾಗೆ ಇವತ್ತಿನ ವ್ಲಾಗ್ ಏನಿಲ್ಲ, ಜಸ್ಟ್ ಸಂಡೇ ಆಯಿತಾ, ಸೊ ನೋಡೋಣ ಏನೇನು ಮಾಡ್ತೀನಿ ಅಂತ ನಿಮಗೆ ತೋರಿಸೋಣ ಸಂಡೇ ಟೈಮ್ಸಲ್ಲಿ ಅಂತ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತದೆ, ಬೆಳಗ್ಗೆನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ಆದರೂ ಏನೋ ಗೊತ್ತಿಲ್ಲ ಮಾಡಬೇಕಾ ಬೇಡವಾ, ಏನು ಮಾಡೋದು ವ್ಲಾಗಲ್ಲಿ ಅಂತೆಲ್ಲ ಇದಾಗ್ತಿತ್ತು. ಸೊ ಈಗ ಆ್ಯಂಡ್ ಏನು ಗೊತ್ತಾ, ತುಂಬ ಜನ ಕೇಳ್ತೀರಾ ಡೈಲಿ ವ್ಲಾಗಲ್ಲಿ ನಿಮ್ಮ ಅಮ್ಮನ ತೋರಿಸಿ, ಅಪ್ಪನ ತೋರಿಸಿ, ಇಲ್ಲ ರಿಲೇಟಿವ್ಸ್ನ ತೋರಿಸಿ, ಆ ಥರ ಈ ಥರ ಅಂತೆಲ್ಲ ಹೇಳ್ತಾ ಇರ್ತೀರಾ. ಬಟ್ ಏನಂದರೆ ನನಗದು ಆ್ಯಕ್ಚುಲಿ ಏನು ಅದು ನಂಗೆ ಕಂಫರ್ಟಬಲ್ ಇಲ್ಲ ಅವ್ರನ್ನ ತೋರ್ಸೋಕ್ಕೆ. ನನಗೆ ಕಂಫರ್ಟಬಲ್ ಅಂತ ಅವರು ಕಂಫರ್ಟಬಲ್ ಇರ್ತಾ ಇಲ್ಲ ಅಂತ ಗೊತ್ತಿಲ್ಲ. ನನಗೆ ಆ ಥರ ಅವ್ರನ್ನೆಲ್ಲ ಇಲ್ದು ಈ ಥರ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕೋದು ನನಗೆ ಇಷ್ಟನೂ ಆಗೋಲ್ಲ. ಸೊ ಅದಕ್ಕೋಸ್ಕರ ಅಷ್ಟೇ ನಾನು ಮಾಡಲ್ಲ ಆ್ಯಂಡ್ ಯಾರೂ ತೋರಿಸಲ್ಲ. ಬಟ್ ಅಷ್ಟೇ, ಅದಕ್ಕೋಸ್ಕರ ನಾನು ಒಬ್ಬಳೇ ಇರ್ತೀನಿ ಬ್ಲಾಗ್ಸಲ್ಲೆಲ್ಲ, ಇಲ್ಲಾಂದರೆ ನನ್ನ ಫ್ರೆಂಡ್ಸ್ ಇರ್ತಾರೆ ಅಷ್ಟೇ. ಬಿಕಾಸ್ ನನ್ನ ಫ್ರೆಂಡ್ಸ್ ಎಲ್ಲರೂ ಸೋಷಿಯಲ್ ಮೀಡ್ಯಾದಲ್ಲೇ ಇರೋದ್ರಿಂದ ಸೊ ಅವ್ರಿಗೇನು ಅಷ್ಟು ಇದು ಎಫೆಕ್ಟ್ ಆಗೋಲ್ಲ. ಬಟ್ ಅಪಾರ್ಟ್ ಫ್ರಮ್ ದಟ್ ಆಚೆ ಆಫ್ಲೈನ್ ಇರೋರಿಗೆ ಅಷ್ಟು ಕಂಫರ್ಟಬಲ್ ಇರೋಲ್ಲ, ಅದು ನಾನು ಹೇಳಬಲ್ಲೆ ಅಷ್ಟೇ. ಸೊ ಈಗ ನಾನು ಚಿಕನ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಟೈಮ್ ಆಲ್ರೆಡಿ 1:30 ಆಗಿಬಿಟ್ಟಿದೆ ಆಯಿತಾ, ಅದಿನ್ನೂ ಬೇಯ್ತಾನೆ ಇದೆ. ಸೊ ಅದೊಂಚೂರು ಇನ್ನೂ ಸ್ವಲ್ಪ ಸ್ಮ್ಯಾಶಿ ಆಗಬೇಕು. ಆದಮೇಲೆ ನಮ್ಮ ಒಂದು ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕೋಣ ಅಂತ. ಇದಾಗಲಿ, ಇನ್ನೊಂಚೂರು ಸ್ಮ್ಯಾಶಿ ಆಗಬೇಕು. ಅವಳು ನಾನು ಡೈಲಿ ವ್ಲಾಗಲ್ಲಿ ಏನು ಮಾಡೋಣ ಅಂತ ಕೇಳಿದ್ರೆ ಅವಳು ಏನು ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಯೂಶ್ವಲಿ ಅವಳು ಎಷ್ಟೊಂದು ಡೈಲಿ ವ್ಲಾಗ್ಸ್ ಹೋಗ್ತಾ ಗೊತ್ತಾ, ಅಂದರೆ ಎಲ್ಲ ಈ ಇವ್ರದ್ದು ಇಂಗ್ಲೀಷ್ ಕೊರಿಯನ್ಸ್ದು ಅಲ್ಲ, ಅವ್ರುಗಳು ನೋಡೋದು. ಮತ್ತು ಈಗ ಇದಿಷ್ಟು ಸ್ಮ್ಯಾಶಿ ಆಗಿದೆ. ಚಿಕನ್ ಬಿರಿಯಾನಿ ಇಟ್ಟಿದ್ದೀನಿ, ವಿಸಿಲ್ ಬರಬೇಕು. ಒಂದು ಟೂ ವಿಸಿಲ್ ಸಾಕು. ಬಿಕಾಸ್ ಅದು ಆಲ್ರೆಡಿ ರೈಸ್ ನೀರಲ್ಲಿ ಇಟ್ಟಿದ್ದೆ, ಅಲ್ಲ ಆಲ್ರೆಡಿ ಸೋಕ್ ಆಗಿದೆ. ಸೊ ಅದಕ್ಕೋಸ್ಕರ ಹಾಗೆ ಇವತ್ತು ಆ್ಯಕ್ಚುಲಿ ನಾನೊಂದು 6 ವೀಡಿಯೋ ಶೂಟ್ ಮಾಡಬೇಕು ಆಯಿತಾ. ಬಿಕಾಸ್ ಆ ಥರ ಕಾಂಟೆಂಟ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿದೆ ಇನ್ಸ್ಟಾಗ್ರಾಮ್ಗೆ ಹಾಕೋಕ್ಕೆ. ಏನೇನೋ ಆಗ್ತಿದ್ದೀನಿ ಸುಮ್ಮನೆ. ನೋಡೋಣ ಯಾರಿಗೆಲ್ಲ ಈ ಒಂದು ಸೀಡ್ಸ್ ಗೊತ್ತು, ಎಲ್ರಿಗೂ ಗೊತ್ತಿರುತ್ತೆ. ಬಟ್ ಜಾಕ್ ಫ್ರೂಟ್ ಸೀಡ್ಸ್, ಇದರಲ್ಲಿ ನಾವು ಚಟ್ನಿ ಮಾಡ್ತೀವಿ, ಇಲ್ಲ ಅಂದರೆ ಕರಿ ಮಾಡ್ತೀವಿ, ಇಲ್ಲಾಂದರೆ ಸ್ನ್ಯಾಕ್ಸ್ ಥರ ಹಾಗೇನೋ ತಿನ್ಬೋದು. ಅದು ಎಷ್ಟು ಒಳ್ಳೇದಂದರೆ ಅದರಲ್ಲಿ ಏನೇನೋ ಇದೆ, ನನಗೂ ಗೊತ್ತಿಲ್ಲ, ಬಟ್ ತುಂಬ ಒಳ್ಳೇದದು. ಸೊ ಒಂದ್ಸಲ ಚೆಕ್ ಮಾಡಿ ಗೊತ್ತಾಗುತ್ತೆ. ನಮ್ಮದ್ರಲ್ಲಿ ಅದನ್ನು ವೇಸ್ಟ್ ಮಾಡಲ್ಲ, ಅದನ್ನೂ ಏನಾದರೂ ಮಾಡ್ತೀವಿ ಅಷ್ಟೇ. ಓಕೆ ಗೈಸ್, ಆ್ಯಕ್ಚುಲಿ ಇನ್ನೊಂದು ಹೆಂಗೆ ಗೊತ್ತಾ, ಹೇಳಲ್ಲ. ನೀವು ನನ್ನ ವ್ಲಾಗ್ಸ್ ಇನ್ಮೇಲಿಂದ ಡೈಲಿ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ವಿಷಯಗಳು. ಬಟ್ ಅಲ್ಲಿವರೆಗೂ ನೋಡ್ತಾನೆ ಇರಿ ಆಯಿತಾ. ಕೀಪ್ ಸಪೋರ್ಟಿಂಗ್ ಮೀ. ಹೀಗೋಗಿ ಸ್ವಲ್ಪ ರೆಸ್ಟ್ ಮಾಡೋಣ. ರೆಸ್ಟ್ ಮಾಡಿ ಆಮೇಲೆ ಎದ್ದು ಊಟ ಮಾಡಿ ಹೋಗಿ ವಿಡಿಯೋ ಶೂಟ್ ಮಾಡೋಣ. ಬಿರಿಯಾನಿ ರೆಡಿ, ಬಾ ಓಪನ್ ಮಾಡು. ಗ್ಲಾಸ್ ಅದು ಕೊಡಿಗಡು ಹಲ್ಬೇಕತ್ತ ಅದು ತಿಂಗ. ವಾ ಚೆನ್ನಾಗೈತೆ, ಫುಲ್ಲು ಒಂಥರ ಹಿಂಗೆ ಆಗಿದೆ. ಈಗ ಬಿರಿಯಾನಿ ಟೇಸ್ಟ್ ಮಾಡೋಣ ಬನ್ನಿ. ನಂಗೆ ಹೆಂಗೆ ಗೊತ್ತಾ ಬಿರಿಯಾನಿಯಲ್ಲಿ ಏನು ಇಷ್ಟ ಗೊತ್ತಾ, ನಾನು ಗಾರ್ಲಿಕ್ನ ಹಂಗಂಗೆ ಹಾಕ್ತೀನಿ. ಬಿಕಾಸ್ ಅದೊಂಚೂರು ಸ್ಮ್ಯಾಶ್ ಮಾಡ್ಕೊಂಡು ತಿಂದರೆ ವಾ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ ಅಂತ. ಹ್ಯಾಪಿ ಡ್ಯಾನ್ಸ್, ಹ್ಯಾಪಿ ಫುಡ್. ವೆರಿ ನೈಸ್. ಈಗ ಶೂಟ್ ಮಾಡೋಣ ಅಂತೆಲ್ಲ ಸೆಟ್ ಮಾಡ್ದೆ ಆಯಿತಾ. ಆ್ಯಕ್ಚುಲಿ ಇಲ್ಲಿ ನೋಡ್ಬೋದು ನೀವೀಗ ನನ್ನ ತಂಗಿದನ್ನ ಸೆಟ್ ಮಾಡ್ತಿದ್ದಾಳೆ. ಯೂಶ್ವಲಿ ಅವಳೇ ಎಲ್ಲನೂ ನಂಗೆ ಸೆಟ್ ಮಾಡಿ ಕೊಡೋದು ಅಲ್ಲ ನೈನಾ. ಹಾಯ್ ಮಾಡು ನೈನಾ, ಮಾಡು. ಮತ್ತೆ ಗೊತ್ತಾ, ಯಾರದ್ದು ಆ್ಯಕ್ಚುಲಿ ಒಂದು ರೀಲ್ ಮಾಡೋಣ ಯೂಟ್ಯೂಬ್ ವ್ಲಾಗ್ ಮಾಡೋಣ ಅಂತೀನಿ. ಏನಂದರೆ ಇರಿಟೇಟಿಂಗ್ ಮೈ ಸಿಸ್ಟರ್ ಫಾರ್ 24 hours. ನೀವೇನಂತೀರಾ ನೈನಾ? ಅವ್ಳು ಫಸ್ಟೇ ನಾನು ಸುಮ್ಮನೆ ಇರಿಟೇಟ್ ಮಾಡ್ತಿರ್ತೀನಿ. ನನಗೇನಾದರೂ ಇದೇನಾದ್ರು ಟಾಸ್ಕ್ ಕೊಟ್ಬಿಟ್ರೆ ಮುಗೀತಲ್ಲ ನೈನಾ.
ಹಾಂ, ಫುಲ್ ಕ್ರೇಜಿ ಮಾಡ್ತೀನಿ. ನೀವು ಹೇಳಿ ಈ ವ್ಲಾಗ್ಗೆ ನೋಡೋಣ ಎಷ್ಟು ಕಮೆಂಟ್ಸ್ ಬರುತ್ತೆ ಅಂತ, ಆಗ ಮಾಡೋಣ. ಸೊ ಗೈಸ್, ನನ್ನ ಒಂದು ಫಸ್ಟ್ ವಿಡಿಯೋ ಮುಗೀತು. ಇನ್ನೂ ಮೂರು ವಿಡಿಯೋ ಪೆಂಡಿಂಗ್ ಇದೆ, ಮಾಡಬೇಕು. ಓಕೆ, ಲೆಟ್ಸ್ ಶೂಟ್. ಯಾಕಂದರೆ ಒಂದು ಕಾಂಟೆಂಟ್ ಇಲ್ಲ ನನ್ನ ಹತ್ರ ಪೋಸ್ಟ್ ಮಾಡೋಕ್ಕೆ. ಇವತ್ತು ಮಾಡಿದ್ರೆ ನಾಳೆ ಎಡಿಟ್ ಅಂದರೆ ಇವತ್ತು ನೈಟ್ ಯಾವ್ದಾದ್ರು ಒಂದು ಎಡಿಟ್ ಮಾಡಿ ನಾಳೆಗೆ ಅಪ್ಲೋಡ್ ಮಾಡ್ಕೊಂಡು 5 ದಿನಕ್ಕೆ ಮಾಡ್ಬೋದು ಅಂತ. ಸೊ ನೋಡೋಣ. ಸ್ಟಾರ್ಟ್ ಮಾಡಿದ್ದೀನಿ, ಒಂದು ಮುಗಿತು. ಐ ಥಿಂಕ್ ಇವತ್ತು ನಾನು ಫ್ಯಾಷನ್ದು ವೀಡಿಯೋ ಮಾಡೋಕ್ಕಾಗಲ್ಲ, ಬಿಕಾಸ್ ಲೈಟೇ ಇಲ್ಲ. ಲೈಟಲ್ಲ, ಮಳೆ ಹೆಂಗೆ ಬರ್ತಿದೆ ಗೊತ್ತಾ? ವೆಯ್ಟ್, ಲೈಟ್ ಇಲ್ಲ, ಎಷ್ಟು ಹಿಂಗೆ ಒಂದು ಇದನ್ನೆಲ್ಲ ಹಿಡ್ಕೊಂಡು ಮಾಡ್ತಾ ಇದ್ದೀನಿ. ಏನು ಗೊತ್ತಾ, ಈಗ ನೀವು ಹೇಳ್ಬೋದು ಯಾಕೆ ನಿಮ್ಮ ರೂಮ್ ಇಷ್ಟು ಮೆಸ್ಸಿಯಾಗಿ ಕಾಣಿಸ್ತಿದೆ ಅಂತ. ಆ್ಯಕ್ಚುಲಿ ಕ್ರಿಯೇಟಿವ್ ಮೈಂಡ್ ಇರೋರಿಗೆ ಅವ್ರ ರೂಮ್ ಜಾಸ್ತಿ ಮೆಸ್ಸಿಯಾಗಿರುತ್ತಂತೆ. ಹಾಗಂತ ನಮ್ಮ ಯಾರೋ ದೊಡ್ಡವ್ರು ಹೇಳಿದ್ದಾರೆ. ಸೊ ಅದನ್ನ ಕೇಳಿಸ್ಕೊಂಡು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ಈಗ ನೆಕ್ಸ್ಟ್ ವೀಡಿಯೋನ ಶೂಟ್ ಮಾಡೋಣ ಬನ್ನಿ. ಸೊ ಸಕ್ಸಸ್ಫುಲ್ಲಿ ಫಿನಿಶ್ಡ್ 1 ವೀಡಿಯೋ. ಅದನ್ನು ಮಾಡೋಕ್ಕೆ 1/2 hour ತೊಗೊಂಡೆ ಅಷ್ಟೇ, 30 minutes. ಸೊ ಡನ್. ಹಾಂ, ಹೇಳೋದು ಮಾಡ್ತಾಯಿತ್ತು. ಫಸ್ಟ್ ವೀಡಿಯೋ ಎಂದ್ರ ಬಗ್ಗೆ ಮಾಡಿದೆ ಅಂದರೆ ಸ್ಕಿನ್ ಬಗ್ಗೆ ಮಾಡಿದೆ. ಸೊ ಅದು ವೀಡಿಯೋ ಅಪ್ಲೋಡ್ ಆಗಿದ್ರೆ ಹೋಗಿ ನೋಡಿ. ಐ ಥಿಂಕ್ ಇನ್ನೂ ಅಪ್ಲೋಡ್ ಆಗಲ್ಲ ಅನ್ಸುತ್ತೆ, ನೋಡೋಣ ಏನಂತ. ಸ್ಕಿನ್ ಬಗ್ಗೆ ಮಾಡಿದೆ. ಆ್ಯಂಡ್ ನಿಮಗೆ ಅದು ಕಂಪ್ಲೀಟ್ ಸ್ಕಿನ್ ಕೇರ್ ವ್ಲಾಗ್ ಬೇಕು ಅಂತಂದರೆ ಕಮೆಂಟಲ್ಲಿ ಹೇಳಿ. ಸೊ ನಾನು ನಿಮ್ಗೆ ಹೇಳ್ತೀನಿ ಯಾವ ಥರ ನನ್ನ ಸ್ಕಿನ್ನ ಟ್ರಾನ್ಸ್ಫಾರ್ಮ್ ಮಾಡಿಕೊಂಡೆ ಅನ್ನೋದನ್ನ ಹೇಳ್ತೀನಿ. ಚಾರ್ಲಿಗೆ ಹಾಯ್ ಹೇಳಿ. ಹಾಯ್ ಚಾರ್ಲಿ. ಸೊ ಗೈಸ್, ಸೆಕೆಂಡ್ ವೀಡಿಯೋಗೆ ಈ ಒಂದು ಬ್ಯಾಕ್ಗ್ರೌಂಡ್ನ ಇಟ್ಕೊಂಡಿದ್ದೀನಿ. ಆ್ಯಂಡ್ ಸೆಕೆಂಡ್ ವೀಡಿಯೋ ಸ್ಟಾರ್ಟ್ ಮಾಡೋಣ. ಸೆಕೆಂಡ್ ವೀಡಿಯೋ ಯಾವುದ್ರ ಬಗ್ಗೆ ಅಂದರೆ ನಮ್ಮ ಅಮೃಚಾ ಬ್ಯೂಟಿ ಬಗ್ಗೆ. ರಿಮೆಂಬರ್, ಲೈಕ್ ಶಿ ಈಸ್ ಮೈ ಇನ್ಸ್ಪಿರೇಷನ್ ಫಾರ್ ಆಲ್ ದಿ ಕ್ರಿಯೇಟಿವ್ ಮೇಕಪ್. ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆ ಒಂದು ಚಿಕ್ಕ ಸ್ಟೋರಿ ಥರ ಹೇಳಿ ವಿಡಿಯೋನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಸೆಕೆಂಡ್ ವಿಡಿಯೋ ಶುರು ಮಾಡುವಂಥ ಸಮಯ. ಬನ್ನಿ, ಮಾಡಿ ವಾಪಸ್ ಬರ್ತೀನಿ. ಗಾಯ್ಸ್, ಈಗ ನನ್ನ ಒಂದು ಮೇಕಪ್ ಶೂಟ್ ಮುಗೀತು. ಸೊ ಮೃಣುದು ಮೇಕಪ್. ಈ ಬ್ಲಷ್ ಎಷ್ಟು ಪಿಗ್ಮೆಂಟೆಡ್ ಅಂದರೆ ಅಷ್ಟು ಪಿಗ್ಮೆಂಟೆಡ್. ಆ್ಯಂಡ್ ನೋಡಿ ಎಷ್ಟು ಬ್ಲಷ್ ಕಾಣಿಸ್ತು. ನಾನು ಇಷ್ಟೇ ಹಾಕಿದ್ದು, ಒಂದು ಚೂರೇ ಸುಮ್ಮನೆ ಟಚ್ ಕೊಟ್ಟೆ ಅಷ್ಟೇ. ಫುಲ್ ಈ ಥರ ಕಾಣಿಸ್ತದೆ. ಬಟ್ ಐ ಲವ್ ಇಟ್. ಸೊ ಇಟ್ಸ್ ರಿಯಲಿ ಗುಡ್. ಹಾಗೆ ಇದೊಂದು ಲಿಪ್ಪಿಗೆ ಸ್ಪಾರ್ಕ್ಲಿಂಗ್ ಹಾಕಿದ್ದೀನಿ. ಹೆಂಗೆ ಗೊತ್ತಾ, ಈ ಒಂದು ಪ್ರಾಡಕ್ಟು ಸ್ಮೆಲ್ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇಟ್ಸ್ ಲೈಕ್ ಏನೋ ಗೊತ್ತಿಲ್ಲ, ಏನೋ ಒಂಥರ ಅದೆಲ್ಲೋ ಆ ಸ್ಮೆಲ್ ಎಲ್ಲೋ ನನಗೆ ಬಂದಾಗಿದೆ, ಬಟ್ ಗೊತ್ತಾಗ್ತಿಲ್ಲ ಹೇಗೆ ಅಂತ. ನೋಡೋಣ ಇದ್ರದ್ದು ಇಂಗ್ರೀಡಿಯೆಂಟ್ಸು. ಲಿಪ್ ಪ್ಲಮ್ ಆಗುತ್ತೆ, ಅದಕ್ಕೆ ಉರಿತಾ ಇದೆ. ಓ ಮೈ ಗಾಡ್. ಓಕೆ, ಇದ್ರಲ್ಲಿ ಅವಕ್ಯಾಡೋ, ಅದಕ್ಕೆ ನಂಗೆ ಒಂದು ಅವಕ್ಯಾಡೋ ಇದು ಸ್ಮೆಲ್ ಬರ್ತಾಯಿತ್ತು. ಆ್ಯಂಡ್ ಈವನ್ ಅದೊಂದು ಶೀ ಬಟರ್ ಅದ್ರದ್ದು ಅಷ್ಟೇ. ಸೊ ಅದಕ್ಕೆ ಆ್ಯಂಡ್ ವಾವ್, ಲಿಪ್ ನಿಜವಾಗ್ಲೂ ಆಗ್ತಿದೆ. ಇದು ಯಾವುದೇ ರೀತಿಯಾದ ಪ್ರಮೋಷನ್ ಅಲ್ಲ, ಜಸ್ಟ್ ನನಗೆ ಅವರು ಇನ್ಸ್ಪಿರೇಷನ್. ಸೊ ಅದಕ್ಕೆ ಅವರೊಂದು ಪ್ರಾಡಕ್ಟ್ಸ್ ಟ್ರೈ ಮಾಡಬೇಕು ಅನ್ನೋದಕ್ಕೋಸ್ಕರ ಟ್ರೈ ಮಾಡಿದೆ. ಆ್ಯಂಡ್ ಚೆನ್ನಾಗಿದೆ. ಐ ಹೋಪ್ ಇನ್ನೊಂದಿಷ್ಟು ಪ್ರಾಡಕ್ಟ್ನ ಲಾಂಚ್ ಮಾಡ್ತಾರೆ ಅಂತ. ಬಟ್ ನಾನು ಟ್ವಿನ್ನಿಂಗ್ ಆಗ್ತಾಯಿದ್ದೆ ಆ ಪ್ರಾಡಕ್ಟ್ಸ್ ಜೊತೆ. ಓಕೆ, ಈಗ ನಮ್ಮ ಒಂದು ನೆಕ್ಸ್ಟ್ ವಿಡಿಯೋಗೆ ಹೋಗೋಣ ಬನ್ನಿ. ವಿಡಿಯೋ ಆಫ್ ಮಾಡಿದಾಗ ಏನೇನೆಲ್ಲ ಮಾಡ್ತಾರೆ ಗೊತ್ತಾ. ಕ್ಯಾಮ್ರಾ ಆನ್ ಇದ್ರೆ ಗೊತ್ತಾಗುತ್ತೆ ಅವ್ನಿಗೆ ಕ್ಯಾಮ್ರಾ ಆನ್ ಇದೆ ಅಂತ. ನೋಡಿ, ಅದಕ್ಕೆ ನಾನು ಯಾರ ಜೊತೆನೂ ವಿಡಿಯೋ ಮಾಡಲ್ಲ, ನಾನೇ ಮಾಡೋದು. ನೋಡಿ, ಕ್ಯಾಮ್ರಾ ಆನ್ ಇದ್ರೆ ಹಿಂಗೆ ಎಲ್ರು ಹಿಂಗೆ, ನಯನೂ ಹಿಂಗೆ, ನಮ್ಮ ಮಮ್ಮಿನೂ ಹಿಂಗೆ. ಕ್ಯಾಮ್ರಾ ಆನ್ ಏನು ಮಾಡಲ್ಲ, ಸುಮ್ಮನೆ ಇರ್ತಾರೆ. ಕ್ಯಾಮ್ರಾ ಆಫ್ ಆಗಿದ್ರೆ ಆಟ ಆಡ್ತಾರೆ. ಅದಕ್ಕೆ ನಾನು ಮಾಡಲ್ಲ. ಕಟ್ನೇನು ಇವಾಗ ಗೊತ್ತಾಯ್ತಾ ರೀಸನ್ ಯಾಕೆ ನಾನು ಎಲ್ಲರೂ ವಿಡಿಯೋ ಮಾಡಲ್ಲ ಅಂತ. ಇದೇ ರೀಸನ್. They don't like to come on social media. Okay, video ಮಾಡೋಣ ಬನ್ನಿ. ಗೈಸ್, RCBದು ವಿಡಿಯೋ ಮಾಡಬೇಕು ಅಂದ್ಕೊಂಡ. ಬಟ್ ನನ್ನ ಕೂದಲು ಯಾಕೋ ಆಯಿಲಿ ಕಾಣಿಸ್ತಿದೆ. ಬಟ್ ದೆನ್ ಐ ವಿಲ್ ಡೂ ಅಂತ ಅನಿಸುತ್ತೆ. ಮಾಡ್ತೀನಿ, ಇನ್ನೇನು ಅದಾ. ಸೊ ಈಗ ಅದೊಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಇದ್ಯಾಕೆ ಕಲರ್ ಒಂಥರ ಕಾಣಿಸ್ತಿದೆ.
ಓಕೆ. ಸೊ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಈಗ ಮಾಡ್ತೀನಿ. ಬಟ್ ಮೆಸ್ಸಿ ಆಗಿರೋದು ನೋಡಿ ನನಗೆ ಆಗ್ತಾಯಿಲ್ಲ. ಈಗ ಕ್ಲೀನ್ ಮಾಡಬೇಕು. ಸೊ ಗೈಸ್, ಈಗ ನೆಕ್ಸ್ಟ್ ವಿಡಿಯೋ ಮಾಡೋಣ ಅಂತ. ಸೊ ಮುಗಿಸ್ಬಿಟ್ಟು ಬರೋಣ, ಫಸ್ಟ್ ಊಟ ಮಾಡೋಣ ಅಂತ. ಸೊ ಗೈಸ್, ಡಿನ್ನರ್ಗೆ ನಾನು ಚಿಕನ್ ಕರಿ ಹಾಗೂ ದೋಸೆ ತಿಂತಾಯಿದ್ದೀನಿ. ವಾಚಿಂಗ್ ಆಫ್ ಕ್ಯಾಂಪಸ್. ಗೈಸ್, ಸಕ್ಸಸ್ಫುಲ್ಲಿ ಕಂಪ್ಲೀಟೆಡ್ 3 ವೀಡಿಯೋಸ್. ಆ್ಯಂಡ್ ಈಗ ಈ ಒಂದು ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ. ಐ ಥಾಟ್ ಐ ಡೂ ಒನ್ ಟ್ರಾನ್ಸಿಷನ್, ಏನಂತೀರಾ? ಸೊ ದಟ್ 4 ವೀಡಿಯೋ ಆಗುತ್ತೆ. ಸೊ ನಂಗೆ 4 ವೀಡಿಯೋಸ್ ಇರುತ್ತೆ ಅಂತ. ಸೊ ನೋಡೋಣ ಮಾಡ್ತೀನಾ ಇಲ್ವಾ. ಲೆಟ್ಸ್ ಡೂ ಇಟ್ ಅಲ್ವಾ? ಯಾ, ಲೆಟ್ಸ್ ಡೂ ಇಟ್. ಗೈಸ್, ನನ್ನ ಒಂದು ಶೂಟ್ ಮುಗೀತು. ಆ್ಯಂಡ್ ದಿಸ್ ವಾಸ್ ಮೈ ಲಾಸ್ಟ್ ಔಟ್ಫಿಟ್. ಸೊ ನಂಗೆ ಗೊತ್ತಿಲ್ಲ ಈ ವಿಡಿಯೋಸ್ ಎಲ್ಲ ಯಾವಾಗ ಬರುತ್ತೆ ಅಂತ, ಬಿಕಾಸ್ ಎಡಿಟ್ ಮಾಡಬೇಕು, ಇನ್ನೂ ತುಂಬ ಕೆಲಸ ಇದೆ. ಆ್ಯಂಡ್ ಐ ಆಮ್ ಆಲ್ ಗುಡ್. ಈಗ ಐ ಥಿಂಕ್ ಮೇಕಪ್ ರಿಮೂವ್ ಮಾಡಬೇಕು. ಮೇಕಪ್ ರಿಮೂವ್ ಮಾಡೋದು ಒಂದು ವಿಡಿಯೋ ಮಾಡಿಬಿಡ್ಲಾ? ಹಾಂ, ಮಾಡ್ತೀನಿ. ಇಷ್ಟು ಮಿಸ್ ಆಯಿತು, ಇದನ್ನೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಯಾ, ಬೇಗ ಬೇಗ ಕ್ಲೀನ್ ಮಾಡೋಣ. ಸಕ್ಸಸ್ಫುಲ್ಲಿ ನನ್ನ ಒಂದು ನೈಟ್ ಸ್ಕಿನ್ ಕೇರ್ ವಿಡಿಯೋನ ಮಾಡಿಬಿಟ್ಟೆ ನಾನು. ಒಂದು ವಾರಕ್ಕಾಗೋಷ್ಟು ವೀಡಿಯೋ ಇದೆ ಈಗ. ಐ ಥಿಂಕ್ ಡೈಲಿ ಹಾಕ್ತಾ ಇರ್ಬೋದು. ಬಟ್ ಅದಾದಮೇಲೆ ಇನ್ನೊಂದು ಅದೇ ನಾನು ಹೇಳಿದ್ನಲ್ಲ RCB, ಅದ್ರದ್ದು ಮಾಡಬೇಕು ವೀಡಿಯೋ. ಸೊ ಅದು ಮಾಡಿದ ತಕ್ಷಣ ಇಟ್ ವಿಲ್ ಬಿ ಕಂಪ್ಲೀಟ್. ಯಾ, ಹಾಗೆ ಆ್ಯಕ್ಚುಲಿ ನನ್ನ ಕೈಗೂ ಮತ್ತು ಮುಖಕ್ಕೂ ಮ್ಯಾಚೇ ಆಗ್ತಿರಲಿಲ್ಲ. ಬಟ್ ಈಗ ಒಂದು ಚೂರು ಇಂಪ್ರೂವ್ ಆಗ್ತಾಯಿದೆ. ಸೊ ಇಟ್ ಈಸ್ ಓಕೆ. ಪೇಷನ್ಸ್ ಇಸ್ ಕೀ. ಮತ್ತು ಎಂತ ಗೊತ್ತಾ, ಆ್ಯಕ್ಚುಲಿ ಇವತ್ತು ಫುಲ್ ಜೋಶಲ್ಲಿದ್ದೆ ಗೊತ್ತಾ ವೀಡಿಯೋಸ್ ಎಲ್ಲ ಮಾಡೋಕ್ಕೆ. ನಾನು ಫುಲ್ ಎನರ್ಜೆಟಿಕ್ ಆಗಿದ್ದೆ. ಇನ್ನು ನಾಳೆ ವೀಡಿಯೋಸ್ ಮತ್ತೆ ಸ್ಟಾರ್ಟ್ ಮಾಡಬೇಕು. ನಾಳೆ ಒಂದಿಷ್ಟು ಟ್ರಾನ್ಸಿಷನ್ಸ್, ದೊಡ್ಡ ಟ್ರಾನ್ಸಿಷನ್ಸ್ ಎಲ್ಲ ಮಾಡಬೇಕು. ಸೊ ದಟ್ ನನಗೆ ಇನ್ನೊಂದು 15 ಡೇಸಿಗೆ ಕಾಂಟೆಂಟೇ ಮಾಡಬಾರ್ದು. ಆ ಥರ 15 ಆಗಲ್ಲ, 10 ಡೇಸ್ಗಷ್ಟೇ. 10 ಡೇಸ್ಗಾಗಷ್ಟು ಕಾಂಟೆಂಟ್ಸ್ನ ಮಾಡಿ ಇಕ್ಕೊಳ್ಳೋಣ ಅಂತ. ಸೊ ದಟ್ ಎಲ್ಲಾದರೂ ಆಚೆ ಹೋಗ್ಬೇಕು ಅಂದರೆ ಅಷ್ಟೆಲ್ಲ ಏನು ವೀಡಿಯೋಸ್ ಮಾಡಬೇಕು ಅಂತೆಲ್ಲ ಏನೂ ಇದಾಗಬಾರ್ದು ಅಂತ ಅಷ್ಟೇ. ಒಂದೊಂದು ವೀಡಿಯೋ ಮಾಡೋದಕ್ಕೆ ಒಂದು 1/2 hour ಅಟ್ಲೀಸ್ಟ್ ಬೇಕಾಗುತ್ತೆ. ಅಕಸ್ಮಾತ್ ಏನಾದರೂ ಮಾತಾಡ್ಕೊಂಡು ಮಾಡೋವಂಥ ವೀಡಿಯೋ ಆದರೆ ಒಂಚೂರು 1 hour ಅಟ್ಲೀಸ್ಟ್ ಬೇಕಾಗುತ್ತೆ. ಸೊ ಓವರಾಲ್ ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು 3:34. ಸೊ 3:34ಗೆ ಸ್ಟಾರ್ಟ್ ಮಾಡಿ ಇವಾಗ ಎಂಡ್ ಮಾಡಿದ್ದೀನಿ 11 o'clock. ಇಷ್ಟು ಟೈಮಲ್ಲಿ ಅದರಲ್ಲಿ 1-2 hours ಏನೋ ಒಂಚೂರು ಬ್ರೇಕ್ ತೊಗೊಂಡೆ. ಸೊ ಅದನ್ನು ಬಿಟ್ಟರೆ ಅಷ್ಟು ಅವರ್ಸಲ್ಲಿ ಒಂದು ಸ್ಕಿನ್ ಕೇರ್ ವಿಡಿಯೋ, ಅದೇ ಸ್ಕಿನ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಆ್ಯಂಡ್ ಇನ್ನೊಂದು ಅದೇ ನನ್ನ ಒಂದು ಅದೇ ದಟ್ ಮೃಚಾ ಬ್ಯೂಟಿದು ಆ ಮೇಕಪ್ ಯೂಸ್ ಮಾಡಿ ಮೇಕಪ್ ಮಾಡಿಕೊಂಡೆ. ಸೊ ಮೇಕಪ್ ವಿಡಿಯೋ. ಹಾಗೆ ಇನ್ನೊಂದು ಎಂತ ಇತ್ತು, ಹೇರ್ ಕರ್ಲ್ ಯಾವ ಥರ ಮಾಡೋದು ಅಂತ. ಲಾಸ್ಟ್ ಟೈಮ್ ಒಂದು ಹೇರ್ ಇದು ಡ್ರೈಯರ್ನೆಲ್ಲ ಯಾವ ಥರ ಯೂಸ್ ಮಾಡೋದಂತ ಹೇಳ್ಕೊಟ್ಟಿದ್ದೆ. ಆ್ಯಂಡ್ ಅದರಲ್ಲಿ ಒಂದು ವ್ರ್ಯಾಪ್ ಇತ್ತು. ಸೊ ಹೇರ್ ವ್ರ್ಯಾಪರ್ ಇತ್ತು. ಸೊ ಅದನ್ನೇ ಯಾವ ಥರ ಯೂಸ್ ಮಾಡೋದಂತ ಹೇಳ್ಕೊಟ್ಟೆ. ಸೊ 3 ಆಯಿತು. 3 ಆ್ಯಂಡ್ ಅದ್ರ ಜೊತೆ ಒಂದು ಟ್ರಾನ್ಸಿಷನ್, ಆ್ಯಂಡ್ ಅದ್ರ ಜೊತೆ ಈಗ ಒಂದು ನೈಟ್ ಸ್ಕಿನ್ ಕೇರ್ ರೋಟೀನ್. ಸೊ 5 ವೀಡಿಯೋಸ್ ಮಾಡಿದೆ. ಎಲ್ಲರೂ ನನಗೆ ಶಬಾಷ್ ಅಂತ ಹೇಳಿ. ಆವಾಗ ಒಂದು 2-3 years ಬ್ಯಾಕ್ ಆ ಥರ ಮಾಡ್ತಾಯಿದ್ದೆ. ಒಂದೇ ಸಲ 5-6 ಒಂದಿನ ನಾನು 10 ವೀಡಿಯೋ ಮಾಡಿರೋದು ಇದೆ. ಫುಲ್ ಎಲ್ಲ ಟ್ರಾನ್ಸಿಷನ್ಸು, ಲಿಪ್ಸಿಂಕು ಎಲ್ಲ ಮಾಡ್ತಿದ್ದೆ. ಲಿಪ್ಸಿಂಕ್ ಎಲ್ಲ ಮಾಡೋದು ಈಸಿ ಆಯಿತಾ. ಬಟ್ ಮೇಕಪ್ ಮಾಡಿಕೊಂಡು ಮಾತಾಡಿಕೊಂಡು ಅದು ಮತ್ತು ಟ್ರಾನ್ಸಿಷನ್ ಮಾಡೋಕ್ಕೆ ಅದಕ್ಕೂ ರೆಡಿ ಆಗಬೇಕು. ಮತ್ತು ದೊಡ್ಡ ವೀಡಿಯೋಸ್ ಮಾಡ್ತಿಲ್ಲ ನಾನು, ಆ ಥರದ್ದು ಅದೆಲ್ಲ ತುಂಬಾ ಕಷ್ಟ. ಸೊ ಅದಕ್ಕೆ ಅದೊಂದು ಚೂರು ಈ ಥರದನ್ನೆಲ್ಲ ಬ್ಯಾಕಪ್ ಇಟ್ಕೊಂಡ್ರೆ, ಸೊ ಆ ಥರ ವೀಡಿಯೋಸ್ನ ದೊಡ್ಡ ವೀಡಿಯೋಸ್ನ ನಾನು 3 ದಿನ ಶೂಟ್ ಮಾಡ್ತೀನಿ. ಸೊ ಅದು ಮಾಡಿದಾಗ ಅಲ್ಲಿಗೆ ಕರೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಈ ವೀಡಿಯೋಸ್ನೆಲ್ಲ ಮಾಡಿಕೊಂಡೆ. ಸೊ ದಿಸ್ ಈಸ್ ಆಲ್ ದಿ ಬ್ಯಾಕಪ್. ನನ್ನ ಪ್ರೊಫೈಲ್ ಯಾವ ಥರ ಇರಬೇಕಂದ್ರೆ, ನನ್ನ ಪ್ರೊಫೈಲ್ ಒಂದೇ ಕಡೆ ಇರಬಾರ್ದು. ಅಂದರೆ ಲೈಫ್ ಸ್ಟೈಲ್ ಆಗಿರಬೇಕು. ಫುಲ್ ಫ್ಯಾಷನ್, ಬ್ಯೂಟಿ, ಸ್ಕಿನ್ ಕೇರ್, ಮೇಕಪ್, ಟ್ರಾವೆಲ್, ಗೇಮಿಂಗ್ ಒಂದು ಬಾಕಿ ಇದೆ, ಅದು ಮಾಡ್ತಾಯಿದ್ದೆ. ಮತ್ತು
ಏನೋ ಗೊತ್ತಿಲ್ಲ, ಒಂಚೂರು ಟಯರ್ಡ್ ಆಗುತ್ತೆ. ಅಂದರೆ ಎಲ್ಲನೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ನನಗೆ, ಬಿಕಾಸ್ ಎಡಿಟ್ ನಾನೇ ಮಾಡ್ತಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಬಟ್ ಇವಾಗ ನೀವು ಅನ್ಕೋಬೋದು ಯಾಕೆ ಎಡಿಟರ್ನ ಇಡಲ್ಲ ಅಂತ. ಯಾಕೆ ಅಂದರೆ ನನಗೇನು ಬೇಕು ಅದನ್ನ ನಾನು ಮಾಡ್ಕೋಬೋದು, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ಹೇಳಿ ಇದು ಮಾಡೋಷ್ಟು. ಈಗ ಅಕಸ್ಮಾತ್ ನನಗೆ ಎಡಿಟಿಂಗೇ ಬರಲಿಲ್ಲ, ಝೀರೋ ನಾಲೆಜ್ ಅಂದಿದ್ರೆ ಅವ್ರಿಗೆ ಕೊಡ್ಬೋದಿತ್ತು. ಬಟ್ ನನಗೆ ಗೊತ್ತಿರೋದ್ರಿಂದ ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ನಾನೇ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಯಾರಿಗೂ ಎಡಿಟಿಂಗ್ ಕೊಡಲ್ಲ. ಥಂಬ್ನೇಲ್ ಮಾತ್ರ ಕೊಡ್ತೀನಿ ಅಷ್ಟೇ. ಇನ್ನು ಬಿಟ್ಟರೆ ನಮ್ಮ ವೀಡಿಯೋಸ್ ಎಲ್ಲ ನಾನೇ ಮಾಡ್ತೀನಿ. ಅಕಸ್ಮಾತ್ ಬ್ರ್ಯಾಂಡ್ ವೀಡಿಯೋಸ್, ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಎಲ್ಲ ಬಂದರೆ ಅದಕ್ಕೆ ಮಾತ್ರ ನಾನು ಎಡಿಟರ್ನ ಇಡ್ತೀನಿ. ಅದು ಡೆಲ್ಲಿಯಿಂದ ಅವರಿದ್ದಾರೆ. ಸೊ ಡೆಲ್ಲಿಯಿಂದ ಒಬ್ಬರು, ಮುಂಬೈಯಿಂದ ಒಬ್ರು ಇದ್ದಾರೆ. ಸೊ ಅವ್ರು ಎಡಿಟ್ ಮಾಡಿ ಕೊಡ್ತಾರೆ ನನಗೆ. ಅವರೆಲ್ಲ ಕ್ವಿಕ್ ಎಡಿಟರ್ಸ್. ಅವಾಗ ಅಂದರೆ ಸ್ಯಾಮ್ಸಂಗೆಲ್ಲ ಅಂಥವ್ರೇ ಬೇಕು ಆಯಿತಾ. ಯೂಶ್ವಲಿ ನಮಗೆ ನಾನು ಸ್ಯಾಮ್ಸಂಗಲ್ಲಿ ಇವೆಂಟ್ಗೆಲ್ಲ ಹೋದಾಗ ಯೂಶ್ವಲಿ ಅದು ಲಾಂಚ್ ಆಗೋದು ಲಾಂಚಿಂಗೇ ಸ್ಟಾರ್ಟ್ ಆಗೋದು 12:31 ಆಗೋಗುತ್ತೆ ಆಯಿತಾ. ಸೊ ಲಾಂಚ್ ಎಲ್ಲ ಮುಗಿಯೋಷ್ಟರಲ್ಲಿ 2 ಗಂಟೆ 3 ಗಂಟೆ ಆಗುತ್ತೆ. ಅಷ್ಟರಲ್ಲಿ ನಮ್ಗೆ ವೀಡಿಯೋ ಶೂಟ್ ಮಾಡೋಕ್ಕೆ ಬಿಡ್ತಾರೆ. ಸೊ 5 ಗಂಟೆಗೆಲ್ಲ ವೀಡಿಯೋ ಶೂಟೆಲ್ಲ ಮುಗಿಸಿ ಇನ್ನು ಬೆಳಗ್ಗೆ 8 ಗಂಟೆ ಅಷ್ಟೆಲ್ಲ ವೀಡಿಯೋ ಬೇಕು ನಮಗೆ. ಸೊ ಅಷ್ಟರಲ್ಲಿ ವೀಡಿಯೋ ಬೇಕು ಅಂತಂದರೆ ನನಗೆ ಅವರೇ ಸೆಟ್ ಆಗೋದು. ಅವ್ರಿಗೆ ಗೊತ್ತಿದೆ ಯಾವ ಥರ ವರ್ಕ್ ಆಗುತ್ತೆ ಸ್ಯಾಮ್ಸಂಗ್ ಹೆಂಗೆ ಅಂತೆಲ್ಲ. ಸೊ ಇಟ್ ಈಸ್ ಈಸಿ ಫಾರ್ ದಮ್. ಅಂದರೆ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಷ್ಟು ಅವಶ್ಯಕತೆ ಇರಲ್ಲ. ಯಾಕಂದರೆ ಅವರೇ ನಮ್ಮ ಮೀಟಿಂಗಲ್ಲೆಲ್ಲ ಜಾಯ್ನ್ ಆಗ್ತಾರೆ. ಅವರೇ ಎಲ್ಲ ಸ್ಕ್ರಿಪ್ಟ್ ಒಂದು ಕೊಟ್ಟರೆ ಸಾಕು, ಎಲ್ಲ ಅವರೇ ಇದು ಮಾಡಿಕೊಂಡು ಏನೇನು ಟ್ರಾನ್ಸಿಷನ್ ಆ್ಯಡ್ ಮಾಡಬೇಕು ಅಂತೆಲ್ಲ ಅವರೇ ಡಿಸೈಡ್ ಮಾಡ್ಕೊಂಡು ಮಾಡ್ತಾರೆ. ಸೊ ನನಗೆ ಅಷ್ಟೆಲ್ಲ ಸ್ಟ್ರೆಸ್ ಆಗೋಲ್ಲ ಅದು. ಸೊ ಅಷ್ಟೇ ಗೈಸ್, ಐ ಥಿಂಕ್ ನಾನು ಡೈಲಿ ವ್ಲಾಗ್ ಒಂಚೂರು ಪಿಕಪ್ ತೊಗೋತಾ ಇದ್ದೀನಿ ಅಲ್ವಾ. ಐ ಹೋಪ್ ನಿಮಗೆ ಬೋರ್ ಆಗಿಲ್ಲ ಅಂತ. ಆದರೆ ನನಗೆ ಬೋರ್ ಆಗೋಯ್ತು ಈ ವ್ಲಾಗ್ ಮಾಡೋಷ್ಟರಲ್ಲಿ. ಹೌದು, ಆ್ಯಕ್ಚುಲಿ ಆಚೆ ಹೋದರೆ ಸ್ವಲ್ಪ ಡೈಲಿ ವ್ಲಾಗ್ ಇಂಟ್ರೆಸ್ಟಿಂಗ್ ಆಗುತ್ತೆ. ನಾನು ಆಚೆನೇ ಹೋಗಲ್ವಲ್ಲ, ಎಂತ ಮಾಡಲಿ. ನಾಳೆಯಿಂದ ಹೋಗ್ತೀನಿ ಆಯಿತಾ. ಈಗ ಮಳೆ ಬೇರೆ ಶುರು ಆಗಿದೆ, ನಂಗೆ ಅದಕ್ಕೆ ಆಚೆ ಹೋಗೋಕ್ಕಷ್ಟು ಇಂಟ್ರೆಸ್ಟ್ ಆಗಲ್ಲ. ಒಂಥರ ಬೇಜಾರು ಈ ಮಳೆ. ಇಟ್ ಮೇಕ್ಸ್ ಮೀ ಸ್ಯಾಡ್. ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ, ಟ್ರಸ್ಟ್ ಮೀ. ಬಟ್ ಈಗ ಒಂದು ಸ್ವಲ್ಪ ದಿನ ಬೋರ್ ಆಗುತ್ತೆ. ಸ್ವಲ್ಪ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂಗೆ ಗೊತ್ತು ಎಲ್ಲರೂ ಹೇಳ್ತಾರೆ ಏನೋ ಪರವಾಗಿಲ್ಲ ಅಕ್ಕ, ಬೋರ್ ಆದರೂ ನಾವು ನೋಡ್ತೀವಿ, ವ್ಲಾಗ್ ಮಾಡಿ ಅಂತ ಹೇಳ್ತೀರಾ. ಮಾಡ್ತೀನಿ ನಿಮ್ಮೆಲ್ಲರಿಗೋಸ್ಕರ ಆದರೂ ನಾನು ಮಾಡೇ ಮಾಡ್ತೀನಿ. ಓಕೆ. ಸೊ ನನ್ನ ಹೇರ್ ಕಟ್ ಮುಗೀತು, ಸ್ಕಿನ್ ಕೇರ್ ಎಲ್ಲ ಮುಗೀತು. ಈಗ ಎಂತ ಇದೆ ಅಷ್ಟೇ, ಮುಗೀತು. ಈಗ ತುಂಬ ಜನ ಹೇಳ್ತೀರಾ ಗೊತ್ತಾ, ಅಂಡರ್ ಆರ್ಮ್ಸ್ ತುಂಬಾ ಡಾರ್ಕ್ ಇದೆ ಅಂತ. ಅದ್ರ ಬಗ್ಗೆ ಡೀಟೇಲ್ ವಿಡಿಯೋ ಬೇಕು ಅಂದರೆ ಹೇಳಿ, ನಾನು ಅದರದ್ದು ಇದನ್ನು ಡೀಟೇಲ್ ವ್ಲಾಗ್ನ ಹಾಕ್ತೀನಿ. ಓಕೆ. ಬಟ್ ಇದ್ರಲ್ಲಿ ಬೇಡ ಆಯಿತಾ. ನಾನು ಅಂದ್ಕೊಂಡು ಏನಾದ್ರು ಒಂದು ಟಿಪ್ ಕೊಡೋಣ ಅಂತ. ಬಟ್ ಇಲ್ಲ, ನಾನು ಸಪ್ರೇಟ್ ವ್ಲಾಗಲ್ಲಿ ಮಾಡಿ ಹಾಕ್ತೀನಿ. ಈಗ ಟ್ರಾನ್ಸ್ಫರ್ ಆಗ್ತಾ ಇದೆ ಆಯಿತಾ. ಎಷ್ಟೊತ್ತು ತೊಗೋತಾ ಇದೆ ಶಿವರಾಮ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ. ಬಟ್ ಅದಕ್ಕೂ ಮುಂಚೆ ಒಂದು ವಿಷಯ ಏನಂದರೆ, ನಾನು ಮೀಟ್ ಆ್ಯಂಡ್ ಗ್ರೀಟ್ ಬಗ್ಗೆ ಹೇಳಿದ್ನಲ್ಲ, ಅದ್ರ ಬಗ್ಗೆ ಯಾರು ಕಮೆಂಟೇ ಹಾಕ್ತಿಲ್ಲ. ಪ್ಲೀಸ್ ಐಡಿಯಾಸ್ ಕೊಡಿ. ಆ್ಯಂಡ್ ಆದಷ್ಟು ಬೇಗ ನನಗೆ ನಿಮ್ಮನ್ನೆಲ್ಲ ಮೀಟ್ ಮಾಡಬೇಕು ಅಂತ ಇಷ್ಟ. ಅಂದರೆ ನಾನು ಒಂದು 30 ಮೆಂಬರ್ಸ್ ಅನ್ನೋ ಥರ ಫಸ್ಟ್ ಮೀಟ್ ಮಾಡ್ತೀನಿ. ಅದಾದಮೇಲೆ ಹಾಗೆ ಹೋಗ್ತಾ ಇನ್ಕ್ರೀಸ್ ಮಾಡೋಣ ಅಂತ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಿಳಿಸಿ. ಆ್ಯಂಡ್ ಐ ಥಿಂಕ್ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಇಲ್ಲಿಗೆ. ನಾಳೆಯಿಂದ ನಾನು ಕಮೆಂಟ್ಸ್ನ ಓದ್ತೀನಿ, ಅಂದರೆ ಟಾಪ್ 5 ಕಮೆಂಟ್ಸ್ ಅಟ್ಲೀಸ್ಟ್ ಓದ್ತೀನಿ. ಸೊ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಅಯ್ಯೋ ಏನೋ ಬರ್ತಾ ಇದೆ ಮೆಸೇಜ್. ಓಕೆ ಗಾಯ್ಸ್, ಐ ವಿಲ್ ಸಿ ಯು ಆಲ್ ಲೇಟರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇನ್ಮೇಲಿಂದ ಡೈಲಿ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಲವ್ ಯು ಆಲ್. ಟೇಕ್ ಕೇರ್. Bye. Good night.